ಹಳೆಯ ಸಾಂಪ್ರದಾಯಿಕ ಮನೆಗಳನ್ನು ನೋಡಿ. ಅಲ್ಲಿ ಮನೆಯ ಸದಸ್ಯರಿಗೆ ಪ್ರತ್ಯೇಕ ಕೋಣೆ ಎಂಬ ಪರಿಕಲ್ಪನೆ ಇರಲಿಲ್ಲ. ದೇವರಿಗೊಂದು ಕೋಣೆ, ಒಂದು ಕತ್ತಲೆ ಕೋಣೆ, ಅಡುಗೆ ಕೋಣೆ, ಯಜಮಾನನ ಮಲಗುವ ಕೋಣೆ, ಬಿಟ್ಟರೆ ಮತ್ತೆಲ್ಲರೂ ಅಲ್ಲಿ ಒಂದೇ. ನಮ್ಮ ಮನಸ್ಸು ಹೀಗೆಯೇ ಇತ್ತು. ಅಲ್ಲಿ ಹಿರಿಯರಿಗೆ ಪ್ರತ್ಯೇಕವಾದ ಗೌರವಯುತ ಸ್ಥಾನವಿತ್ತು. ದೇವರಿಗೊಂದು ಪ್ರತ್ಯೇಕ ಸ್ಥಾನ, ಭಕ್ತಿ ಇತ್ತು. ನಾನಾ ಕಲ್ಪನೆ, ಯೋಚನೆಗಳು ಮೆದುಳೆಂಬ ಪಾಕಶಾಲೆಯಲ್ಲಿ ತಯಾರಾಗುತ್ತಿದ್ದವು. ಆದರೆ ಅಲ್ಲೊಂದು ಕತ್ತಲೆ ಕೋಣೆಯೂ ಇತ್ತು. ಚಿಂತೆ, ರೋಷ, ಕ್ರೋಧಗಳ ಗೋಡೌನ್ ಅದಾಗಿತ್ತು. ಭಾವನೆಗಳು ಆಗಾಗ ಅಲ್ಲಿಂದ ಹೊರಬರುತ್ತವೆ, ಒಳ ಹೋಗುತ್ತವೆ. ಆದರೆ ಎಂದೂ ಈ ಕೋಣೆ ಖಾಲಿಯಾದದ್ದೇ ಇಲ್ಲ. ಆಧುನಿಕತೆ ಪ್ರವೇಶಿಸಿದ್ದೇ ಈ ಕತ್ತಲ ಕೋಣೆಗೂ ಬೆಳಕು ಬಂತು. ಮನುಷ್ಯನ ಬದುಕು ಹೆಚ್ಚೆಚ್ಚು ಪಾರದರ್ಶಕವಾಗುತ್ತಾ ಹೋಯಿತು. ಕತ್ತಲೆ ಕೋಣೆ, ಅದರಲ್ಲಿರುವ ಧೂಳು ಹಿಡಿದ ಸಾಮಗ್ರಿ ಎಲ್ಲರಿಗೂ ಕಾಣಿಸತೊಡಗಿದವು. ಮನಃಶಾಸ್ತ್ರ ಎಂಬ ಜ್ಞಾನ ಶಾಖೆ ಇದನ್ನು ಅಚ್ಚುಕಟ್ಟಾಗಿ ಮಾಡತೊಡಗಿತ್ತು. ನಾವೆಲ್ಲ ಕತ್ತಲೆ ಕೋಣೆಯಲ್ಲಿ ಏನಿದೆ ಎಂದು ನೋಡಿ ಖುಷಿಪಡುತ್ತಾ ರೋಚಕತೆ ಅನುಭವಿಸತೊಡಗಿದೆವೇ ಹೊರತು ಅದನ್ನು ಶುದ್ಧೀಕರಿಸುವುದು ಹೇಗೆ ಎಂಬತ್ತ ಹೆಚ್ಚು ಗಮನ ಕೊಡಲೇ ಇಲ್ಲ. ಪಡಸಾಲೆ, ಜಗುಲಿ, ಅಡುಗೆ ಕೋಣೆ ಕ್ಲೀನ್ ಆಗಿ ಇದ್ದು ಬಿಟ್ಟರೆ ಸಾಕೆ? ಗೋಡೌನ್ ಕೂಡ ಶುಚಿಯಾಗಿ ಎಲ್ಲಿ ಕೈ ಇಟ್ಟರೆ ಬೇಕಾದ್ದು ಸಿಗುವಂತೆ ಇರಬೇಕಲ್ಲವೇ? ಗೋಡೌನ್ ಇರಬೇಕಾದ್ದೇ ಹಾಗೆ ಎಂದು ವಾದಿಸಬಹುದು. ಆದರೆ ಅಲ್ಲಿರುವ ವಸ್ತುಗಳು ನೀಟಾಗಿ ಇಲ್ಲದೆ ಹೋದರೆ ನಮಗೆ ಬೇಕಾದುದನ್ನು ಆರಿಸುವುದು ಕಷ್ಟವಾಗುತ್ತದೆ. ಬೇಡವಾದದ್ದೇ ಸಿಗುತ್ತದೆ. ಮನಸ್ಸು ಹೀಗೆಯೇ. ಹಳೆಯ ಕೊಳೆಗಳು, ದ್ವೇಷ, ಮತ್ಸರ, ಅವಮಾನ ಇಂಥ ಉಳಿತ ಸರಕುಗಳನ್ನೆಲ್ಲ ಆಗಾಗ ಶೋಧಿಸಿ ತಿಪ್ಪೆಗೆ ಎಸೆಯುತ್ತಿರಬೇಕು. ಇಲ್ಲವಾದರೆ ಕಷ್ಟ ಇನ್ನೊಬ್ಬರಿಗಲ್ಲ, ನಮಗೆ. ನಮ್ಮ ಗೋಡೌನ್ನ ಕೀಲಿಕೈ ನಮ್ಮಲ್ಲೇ ಇರೋದು, ನೆರೆಮನೆಯವರ ಬಳಿಯಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.